ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಆಗ್ತಾ ಇರೋ ಡಿಸೈನಿಗೆ 6 ದಾರ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 10 0.75 mm. ಒಂದು ಸಿಂಪಲ್ ಆಗಿರೋ ಡಿಸೈನ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಮೊದಲಿಗೆ ಈ ಥರ ಥ್ರೆಡ್ನ ಬಟ್ಟೆ ಬ್ಯಾಕ್ ಸೈಡ್ ಇಟ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಲಾಕ್ ಆದಮೇಲೆ ಇವಾಗ 4 ಚೈನ್ ಹಾಕ್ತಾಯಿದ್ದೀನಿ. 4 ಚೈನ್ನ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟ್ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು. ಇದಾದಮೇಲೆ ಇವಾಗ ಥ್ರೆಡ್ನ ಸ್ವಲ್ಪ ಎಳ್ಕೋಬೇಕು. ಈ ಥರ ಇದು ಮೆಟಲ್ ಬೀಡ್ಸು ಸ್ಮಾಲ್ ಸೈಜು ಮತ್ತು ಈ ಥರ ಫ್ಲವರ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಬೀಡ್ಸ್ನ ನೀಡಲ್ ಒಳಗಡೆ ಇನ್ಸರ್ಟ್ ಮಾಡ್ಕೋಬೇಕು. 2 ಬೀಡ್ಸ್ ತಗೊಂಡಿದ್ದೀನಿ, ಇದನ್ನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಇವಾಗ ಫ್ಲವರ್ ಬೀಡ್ಸ್ನ ತಗೊಳ್ತಾ ಇದ್ದೀನಿ, ಇದನ್ನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಮತ್ತೆ ಸ್ವಲ್ಪ ಥ್ರೆಡ್ನ ಈ ಥರ ಎಳ್ಕೊಂಡು ಮತ್ತೆ 2 ಬೀಡ್ಸ್ನ ಹಾಕ್ತಾಯಿದ್ದೀನಿ. ಹೀಗೆ ಈ ಥರ ಬೀಡ್ಸ್ ಎಲ್ಲ ಇನ್ಸರ್ಟ್ ಆದಮೇಲೆ ಒಂದೇ ಸಲ ಹಾಕ್ಕೋಬೇಕು. ಲಾಕ್ ಏನು ಬೇಕಾಗಿಲ್ಲ ಹಾಕಬೇಕಾದ್ರೆ ಬೀಡ್ಸು. ಇಷ್ಟು 5 ಬೀಡ್ಸ್ನ ಹಾಕಿದ ಮೇಲೆ ಇವಾಗ ಲಾಕ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ. ಇದಾದಮೇಲೆ ತುಂಬ ಹತ್ರ ಬೇಡ, ಸ್ವಲ್ಪ ದೂರದಲ್ಲಿ ಈ ಥರ ಲಾಕ್ ಮಾಡ್ಕೋಬೇಕು ನೋಡಿ. ಇಷ್ಟು ಗ್ಯಾಪ್ ಕೊಟ್ಟು ಇಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ಇವಾಗ ಮತ್ತೆ 4 ಚೈನ್ ಹಾಕ್ತಾಯಿದ್ದೀನಿ. 4 ಚೈನ್ನ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಇವಾಗ ಮತ್ತೆ ಥ್ರೆಡ್ನ ಸ್ವಲ್ಪ ಈ ಥರ ಎಳ್ಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಎರಡು ಬೀಡ್ಸ್ ಆದಮೇಲೆ ಫ್ಲವರ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಮತ್ತು ಥ್ರೆಡ್ನ ಸ್ವಲ್ಪ ಎಳ್ಕೊಂಡು ಮತ್ತೆ 2 ಬೀಡ್ಸ್ನ ಹಾಕ್ತಾಯಿದ್ದೀನಿ. ಈ ಥರ ಬೀಡ್ಸ್ ಎಲ್ಲ ಇನ್ಸರ್ಟ್ ಆದಮೇಲೆ ಇಲ್ಲಿ ಲಾಕ್ ಮಾಡ್ಕೋಬೇಕು ಥ್ರೆಡ್ಡಿಗೆ. ನೆಕ್ಸ್ಟು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಇಷ್ಟು ಗ್ಯಾಪ್ ಸಾಕಾಗುತ್ತೆ. ಈ ಥರ ಕಾಣಿಸುತ್ತೆ. ನೆಕ್ಸ್ಟು ಮತ್ತೆ 4 ಚೈನ್ ಹಾಕ್ತಾಯಿದ್ದೀನಿ, ಅದು ಕುಚ್ಚು ಕಟ್ಕೊಳ್ಳೋಕ್ಕೆ. ಇದು ಬಿಗಿನರ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ. ಈ ಡಿಸೈನು ಫಾಸ್ಟಾಗಿ ಹಾಕ್ಕೋಬೋದು ಮತ್ತು ತುಂಬ ಈಸಿನೂ ಇದೆ. ಎರಡು ಬೀಡ್ಸ್ ಹಾಕಿ ಇವಾಗ ಫ್ಲವರ್ ಬೀಡ್ಸ್ನ ಹಾಕ್ತಾಯಿದ್ದೀನಿ. ಎರಡು ಬೀಡ್ಸ್ ಹಾಕಿ ಬೀಡ್ಸಿಗೆ ಲಾಕ್ ಮಾಡ್ಕೋಬೇಕು ನೋಡಿ. ಬೀಡ್ಸ್ ಎಲ್ಲ ಆದಮೇಲೆ ಲಾಕ್ ಮಾಡಿಕೊಂಡು ಸ್ವಲ್ಪ ಈ ಥರ ಗ್ಯಾಪ್ ಕೊಟ್ಟು ಬಟ್ಟೆಗೆ ಲಾಕ್ ಮಾಡಿಕೊಂಡ್ರೆ ಆಯಿತು. ಇವಾಗ ಮತ್ತೆ 4 ಚೈನ್ ಹಾಕ್ತಾಯಿದ್ದೀನಿ. 4 ಚೈನ್ ಹಾಕಿ ಅದೆಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ 2 ಇಲ್ಲ 3 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಈ ಥರ ಬರುತ್ತೆ ಇದು. ಇಲ್ಲಿ ಸೆಂಟರ್ ಪ್ಲೇಸಲ್ಲಿ ನಾವು ಕುಚ್ಚುಗಳನ್ನ ಕಟ್ಕೋಬೇಕು. ಕುಚ್ಚು ಕಟ್ಟಿ ತೋರಿಸ್ತೀನಿ ಇವಾಗ. ಓಕೆ ಫ್ರೆಂಡ್ಸ್, ನೋಡಿ ಫೈನಲ್ ಆಗಿ ಈ ಥರ ಕಾಣ್ತಾ ಇದೆ. ನಾನು ಕುಚ್ಚಿಗೆ 80 ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಡಿಸೈನು. ತುಂಬ ಈಸಿ, ಬೇಗ ಮುಗ್ದೋಗುತ್ತೆ. ವಿತಿನ್ 2 ಅವರ್ಸಲ್ಲಿ ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ,
ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.